ವಹಿಸಿ ಬಂದಿರತಕ್ಕಂಥ ಎಲ್ಲ ನಾಗರಿಕರೇ, ನನ್ನ ಹೆಸರು ಟಿ ಅಸ್ಗರ್ ಅಂತ ಹೇಳಿ, ನಾನು ವೆಂಕಟಭೂಮಿ ಕಾಲೋನಿಯ ಸ್ಥಳೀಕ. ಅವತ್ತು ಸುಮಾರು ಫೋನ್ಗಳು ನನ್ನ ಊರಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿದ್ದೆ. ಫೋನ್ ಬಂತು, ಏನಪ್ಪ ನಿಮ್ಮ ಏರಿಯಾದಲ್ಲಿ ಗಲಾಟೆ ಆಗ್ತದೆ ಅಂತ. ಯಾಕೆ ಬಂತಂತ ಹೇಳಿದ್ರೆ ವೆಂಕಟಭೂಮಿ ಕಾಲೋನಿ ಹೆಸರು ಬಂದಾಗ ಬಂತು ಕಾಲುಗಳು. ಆಮೇಲೆ ನಾನು ಏನಾಯ್ತು ಏನು ಅಂತ ಬಹಳಷ್ಟು ತಿಳ್ಕೊಂಡಾಗ ಅಲ್ಲಿಯ ವಾತಾವರಣ ಕೇಳಿದಾಗೆ ಒಂದು ರೀತಿ ಭಯ ಕುತ್ಕೊಳ್ತು ನನಗೆ, ಏನಾಗುತ್ತೆ ಏನು ಅಂತ ಹೇಳಿ. ಇವತ್ತು ನಾವು ಎಲ್ಲರೂ ಇಂಥ ಸಭೆಗಳಲ್ಲಿ ಬಂದು ಮಾತಾಡಿ ಹೋಗ್ಬಿಡ್ತೀವಿ. ಗ್ರೌಂಡ್ ರಿಯಾಲಿಟಿ ಬೇರೆ ಇರುತ್ತೆ. ಸ್ಥಳೀಯವಾಗಿ ನಾವು ಹದ್ಬಸ್ತಿಗೆ ತರುವಂಥದ್ದು ಯುವಕರಿಗೆ, ಅವ್ರಿಗೆ ನಮ್ಮೆಲ್ಲರ ಈ ಹಿರಿಯರ ಜವಾಬ್ದಾರಿ ಇರುತ್ತೆ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಮೆರವಣಿಗೆ ಬೇರೆ ಬೇರೆ, ನಮ್ಮ ಹಬ್ಬ ಇರಲಿ, ಮುಸಲ್ಮಾನರದು, ಹಿಂದೂ ಸಹೋದರರ ಹಬ್ಬ ಇರಲಿ, ಆ ಮೆರವಣಿಗೆಗಳಲ್ಲಿ ಅಲ್ಲಿ ಕೂಗುವಂತ ಘೋಷಣೆಗಳು, ಬೇರೆ ಸಮುದಾಯಕ್ಕೆ ನೋವಾಗುವಂತ ಘೋಷಣೆಗಳನ್ನ ಕೂಗ್ಲಿಲ್ದಂಗೆ ಅದು ಎಲ್ಲರ ಮೆರವಣಿಗೆ ತೆಗಿಲಿ, ಏನೂ ಆಗಲ್ಲ. ಒಂದು ಸಮುದಾಯಕ್ಕೆ ನೋವಾದಂಗೆ ಘೋಷಣೆಗಳನ್ನ ಕೂಗಿದಾಗ ಮತ್ತೊಂದು ಸಮುದಾಯದ ಯುವಕರು ಸಿಟ್ಟಿಗೆಡ್ತಾರೆ. ಸಿಟ್ಟಿಗೆದ್ದಾಗ ಸಹಜವಾಗಿ ಕ್ರಿಯೆ ಆದಾಗ ಅದಕ್ಕೆ ಮತ್ತೊಂದು ಕಡೆಯಿಂದ ಪ್ರತಿಕ್ರಿಯೆ ಆಗುತ್ತೆ, ನಂತರ ಪೊಲೀಸ್ ಕೆಲಸ ಬರುತ್ತೆ. ಮೊನ್ನೆ ಅದೇ ಆಯ್ತು, ಒಬ್ರು ಯಾರೋ ನಾಗಮಂಗಲ ವಿಷಯವಾಗಿ ಹೋರಾಟ ಮಾಡ್ತಿದ್ರು, ಶಾಂತಿಯುತವಾಗಿ ಹೋರಾಟ ಮುಗ್ದಿತ್ತದು ಕೊನೆ ಹಂತಕ್ಕೆ. ಅವ್ರು ಯಾರೋ ಪ್ರವೋಕ್ ಆದಂಗೆ ಒಂದು ಏರಿಯಾದವ್ರಿಗೆ ಏನೋ ಬಹಳ ಕೆಟ್ಟದಾಗಿ ಹೇಳಿದ್ರು. ಹೇಳಿದ್ಮೇಲೆ ಏನಾಯ್ತು, ಅದಕ್ಕೊಬ್ಬನು ನಮ್ಮ ಮುಸ್ಲಿಂ ಸಮುದಾಯದ ಒಂದು ಅಜ್ಜ 65 ವರ್ಷ 68 ವರ್ಷ 70 ವರ್ಷ ಇರಬೇಕು, ಪ್ರತಿಕ್ರಿಯೆ ಕೊಟ್ಬಿಟ್ಟ, ನೀನ್ ಬಾ ಅಂತ ಹೇಳಿ. ಅವನ್ನೆಲ್ಲ ನಮ್ಗೆ ಕೇಳಿ ಕೊಡ್ಲಿಲ್ಲ, ಇಡೀ ಸಮುದಾಯ ಕೇಳಿ ಕೊಡ್ಲಿಲ್ಲ, ನಾನು ಒಬ್ಬನೇ ಕೊಟ್ಟಿರೋದು. ಅದು ಅಕ್ಸೆಪ್ಟ್ ಮಾಡಿ ಇಡೀ ಹಿಂದೂ ಸಮುದಾಯ ಬರ್ತಾ ಇದೆ ಅನ್ನಂಗೆ ಯಾರೋ ಒಬ್ನು ಬಂದ್ಬಿಟ್ಟ, ಶುರು ಆಗ್ಬಿಡ್ತು. ಅದು ಇಂತಹ ಅಲ್ಲಿ ಬರೋಕ್ಕೆ ಮುಂಚೆ ತಡೆಗಟ್ಟಿದ್ರೆ ಮೇಡಮ್ ಅವರೇ, ಪ್ರಾಯಶಃ ಇದು ಆಗ್ತಿರ್ಲಿಲ್ಲ. ತಡೆಗಟ್ಟಬೇಕಾಗಿತ್ತು, ಅದೊಂದು ದೊಡ್ಡ ತಪ್ಪಾಯ್ತು. ಅವ್ನು ಚಾಲೆಂಜ್ ಮಾಡಿರೋದು ತಪ್ಪು, ಅವನ್ ಪ್ರತಿಕ್ರಿಯೆ ಕೊಟ್ಟಿರೋದು ತಪ್ಪು, ಅವನ ಏರಿಯಾಗೆ ಬಂದಿದ್ದು ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಶಾಂತಿ ಬಯಸಿ ನಾನು ಎಲ್ಲರ ಹೋಗ್ಲಿ ಸ್ವಾಗತ ಇದೆ, ನಾನು ದ್ವೇಷ ಮಾಡಿ ಹೋಗ್ತೀನಿ ಅಂದ್ರೆ ಸ್ವಾಗತ ಇಲ್ಲ. ಸಿರಿಗೆರೆ ಸ್ವಾಮಿಯರದು ಈ ಹಿಂದೆ ದೊಡ್ಡ ಮೆರವಣಿಗೆ ಹೋಗ್ತು ಆಜಾದ್ ನಗರದಲ್ಲಿ, ತೋರಣಗಟ್ಟಿ ನಾವೆಲ್ಲ ಸ್ವಾಗತ ಮಾಡಿದ್ದೇವೆ. ನಮ್ಮ ಏರಿಯಾದಲ್ಲಿ 15ನೇ ಕ್ರಾಸ್ ಆಜಾದ್ ನಗರದಲ್ಲಿ ಧೋಬಿ ಸಮುದಾಯದ ರಾಜ್ಯ ವ್ಯಾಪ್ತಿಯ ಸಮಾವೇಶ ಗುರುಪೀಠ ಇದೆ ಅಲ್ಲಿ. ಅದು ಎಲ್ಲ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಾಗ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ಇಡೀ ವರ್ಷ ಅದು ನೋಡ್ಕೊಂತ ಇರುವಂತ ಪರಿಸ್ಥಿತಿ ಇವತ್ತು ನಾವೆಲ್ಲ ನೋಡ್ಕೊಂತ ಇದ್ದೀವಿ. ಅನೇಕ ಆಜಾದ್ ನಗರ ಇಲ್ಲಿ ನುಗ್ಬಿಡ್ತೀವಿ ಅಂತ ಯಾರೋ ಹೇಳಿದ್ರು. ನುಗ್ಗದ ಅವಶ್ಯಕತೆ ಇಲ್ಲಣ್ಣ, ದಿಸಾರಾತ್ರಿ ಹೋಟೆಲ್ದಾಗೆ ದಲಿತರು ನುಗ್ತೀವಿ ಅಂತ ಹೇಳಿದ್ರು. ದಿಸಾರಾತ್ರಿ ಇರ್ತಾರೆ, ನಮ್ಮ ಜೊತೆಗೆ ಊಟ ಮಾಡ್ತಾ ಇರ್ತಾರೆ ಹೋಟ್ಲ್ಗಳಲ್ಲಿ. ನಾವು ಜೊತೆಗೆ ಕುಂತಿ ದಿಸಾ ಊಟ ಮಾಡ್ತಾ ಇರ್ತೀವಿ ಆಜಾದ್ ನಗರ ಹೋಟ್ಲ್ಗಳಲ್ಲಿ. ಹಂಗಾಗಿ ಪ್ರೀತಿ ಬಯಸಿ ನಾನೆಲ್ಲರ ಹೋಗ್ಲಿ ಸ್ವಾಗತ ಇದೆ, ದ್ವೇಷ ಬಯಸಿ ಹೋದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೆ, ಸ್ಥಳೀಯರು ಕ್ರಮ ಕೈಗೊಳ್ತಾರೆ. ಹಂಗಾಗಿ ಅಲ್ಲಿ ಇನ್ನೊಂದು ಬರ್ತಕ್ಕಂಥ 29ಕ್ಕೆ ಏನೋ ಒಂದು ಪ್ರೊಸೆಷನ್ ಹೋಗ್ಬೇಕು ಅಂತ ಇದು ಇದೆ, ನಾವು ಸ್ವಾಗತ ಬಯಸ್ತೀವಿ. ಅವ್ರಿಗೂ ನಮಗೂ ಎಷ್ಟು ಈ ದೇಶದಲ್ಲಿ ಹಕ್ಕಿದೆ, ಬೇರೆ ಸಮುದಾಯಗಳಿಗೂ ಅಷ್ಟೇ ಸಮಾನವಾದ ಹಕ್ಕಿದೆ. ಅವ್ರು ಮೆರವಣಿಗೆ ಮಾಡಲಿ, ನಮ್ಮ ಏರಿಯಾಗೆ ಬಂದು ಮೆರವಣಿಗೆ ಮಾಡಿದ್ರು ನಾವು ಸ್ವಾಗತ ಬಯಸ್ತೀವಿ. ಯಾವುದೇ ಇದು ಮಾಡಿಲ್ದಂಗೆ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಆ ಸ್ಥಳೀಯವಾಗಿ ಯಾರೋ ಒಂದು ಗಣಪತಿ ಸಂಘದವರಲ್ಲಿಂದ ನಾವು ತೆಗಿಬೇಕು ಅಂತ ಇದ್ದಾರೆ. ನೀವು ಏನಾದ್ರು ಪೊಲೀಸ್ ಇಲಾಖೆದವ್ರು ಹೇಳಿದ್ರೆ ಅವ್ರ ಜೊತೆಗೆ ಒಂದು ಸ್ಥಳೀಯವಾಗಿ ಸಭೆ ನಡೆಸಿ ಸೌಹಾರ್ದ ಬಯಸಿ ನಾವು ಇದು ಮಾಡ್ತೀವಿ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಇದೇನೋ ಆಗ ಹೋಗಿತ್ತು ಘಟನೆ, ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಕಲಾಶ್ಮ ತಗೊಂಡು ತೆಗೆದ್ಬಿಟ್ಟು ಅಣ್ಣ ತಮ್ಮಂದ್ರಾಗಿ ಬಾಳನ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅವತ್ತು ಆಗಿದ್ರೆ ಹೆಣಗಳು ಬೀಳ್ತಿದ್ರು, ನಮ್ಮ ಮಕ್ಕಳು ಸಾಯ್ತಿದ್ರು. ಈಗ ಮೆಲ್ಲಿಗೆ ಒಂದು ಸ್ವಲ್ಪ ರಾಜಕೀಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ವಾಮಿ ಏನ್ ರಾಜಕೀಯ ಅಂತ ಹೇಳಿದ್ರೆ, ಓಪನ್ ಆಗಿ ಹೇಳ್ಬಿಡ್ತೀನಿ, ಹೊನ್ನಾಳಿಯ ಮಾಜಿ ಶಾಸಕರು ಇದು ಭಯೋತ್ಪಾದಕರ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಹೇಳಿಕೆ ಕೊಟ್ರು. ಈಗ ಅವ್ರು ಈ ಭಯೋತ್ಪಾದಕರ ಕಾಂಗ್ರೆಸ್ ಸರ್ಕಾರ ಅಂದ್ರೆ 130 ಶಾಸಕರು ಪ್ಲಸ್ CM ಪ್ಲಸ್ ಸಚಿವರು ಅಷ್ಟೇ ತಿಳ್ಕೊಬೇಕಾ ನಾವು, ಅಥವಾ ಇಡೀ ಈ ಅಧಿಕಾರಿ ಶಾಹಿಗಳು ಸೇರ್ಕಂತ ತಿಳ್ಕೊಬೇಕಾ? ಹೇಳಿದ್ಮೇಲೆ ಅದು ಒಂದು ಜವಾಬ್ದಾರಿ. ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಹೇಳಿಕೆ ನಂತರ ನಮ್ಮ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಶಾಸಕರು ಒಂದು ಹೇಳಿಕೆ ಕೊಟ್ಟರು, ಬಿಜೆಪಿ ಪ್ರೇರಿತ ಗಲಭೆ ಅಂತ ಹೇಳಿ ಬಿಜೆಪಿಯವರು ಮಾಡಿಸಿರೋದು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ರು. ಮತ್ತೆ ಶಾಸಕರು ಹೇಳಿದ ಮೇಲೆ ಇಲ್ಲಿ ತನಕ ಯಾಕೆ ಹಿಡಿದಿಲ್ಲ ನೀವು?
ನಾನು ಹೇಳಿದ್ರೆ ಏನೋ ನನ್ನ ಕೌಂಟ್ ಇಲ್ಲ, ಶಾಸಕರು ಹೇಳ್ತಾ ಇರೋದಿಲ್ಲ. ಶಾಸಕರು ಹೇಳಿದ್ರು ಕೂಡ ಬಿಜೆಪಿ ಪ್ರೇರಿತ ಗಲಭೆ ಅಂದ್ರೆ ಬಿಜೆಪಿದವ್ರಿಗೆ ಅವ್ರು ಯಾರ್ಯಾರು ಇದ್ದಾರೆ ಹಿಡ್ತಿ ಒಳಗೆ ಹಾಕ್ಬೇಕಲ್ಲ, ಹಾಕ್ಲಿಲ್ಲ. ಆಮೇಲೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮಾಡಿದವ್ರಿಗೆ ತಡವಾಗಿ ಜೈಲಿಗೆ ಹಾಕಿದ್ರೆ ತಪ್ಪಾಯ್ತು. ಹಂಗಾಗಿ ನಾವೆಲ್ಲ ಶಾಂತಿ ಬಯಸಿ ಊರಲ್ಲಿ ಶಾಂತಿ ನೆಲೆಸಿಗೋಸ್ಕರ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ತಾವೆಲ್ಲರೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ.